ಚಿಕ್ಕಬಳ್ಳಾಪುರದಲ್ಲಿ ರಾತ್ರಿ ಸುರಿದ ಮಳೆಯಿಂದ ನೀರು ತಗ್ಗು ಪ್ರದೇಶಗಳಿಗೆ ನುಗ್ಗಿದ ಪರಿಣಾಮ ನೀರು ನಿಂತು ಕೆರೆ ಕುಂಟೆ ಅಂತ ಆಗಿದೆ. ಚಿಕ್ಕಬಳ್ಳಾಪುರದಿಂದ ಸಬ್ಬೇನಹಳ್ಳಿ, ಮಂಚನಬೆಲೆ, ದಿಬ್ಬೂರು ಹೋಗುವ ರಸ್ತೆಯ ಮಧ್ಯಭಾಗದಲ್ಲಿ ಇರುವ ಅಂಡರ್ ಪಾಸಿನಲ್ಲಿ ನೀರು ನಿಂತು ವಾಹನಗಳು, ಸಾರ್ವಜನಿಕರು ಹೋಗದಂತೆ ಆಗಿದೆ. ಇನ್ನು ಕೆಲವು ವಾಹನ ಸವಾರರು ನಿಂತ ನೀರಿನಲ್ಲಿ ವಾಹನಗಳಲ್ಲಿ ಹೋಗುವಾಗ ಕಾರು, ಬೈಕು ನೀರಿನಲ್ಲಿ ಸಿಲುಕಿಕೊಂಡು ತೊಂದರೆ ಅನುಭವಿಸುವ ಪರಿಸ್ಥಿತಿ ನೋಡಬಹುದು. ಮತ್ತೊಂದು ಕಡೆ ಅಂಗಡಿಗಳಿಗೆ ನೀರು ನುಗ್ಗಿದ ಪರಿಣಾಮ ಅಂಗಡಿಗಳಲ್ಲಿ ಇದ್ದ ಎಲ್ಲ ವಸ್ತುಗಳು ಸಂಪೂರ್ಣ ಹಾಳಾಗಿದ್ದು, ಕೆಲವು ವಸ್ತುಗಳನ್ನು ಬೇರೆ ಕಡೆ ಕೊಂಡೊಯ್ದರು. ಅಂಗಡಿಯಲ್ಲಿ ಒಳಗೆ ಇದ್ದ ನೀರನ್ನು ಮಾಲೀಕರು ಕಾಲುವೆ ಮೂಲಕ ಹೊರ ಹಾಕುವ ಕೆಲಸ ಮಾಡಿದರು. ರಾತ್ರಿ ಸುರಿದ ಮಳೆಯಿಂದ ಮುಷ್ಟೂರು ಕೆರೆ ಕೋಡಿ ಹರಿಯುತ್ತಿದ್ದು, ನೀರು ಹೋಗುವ ಕಾಲುವೆಗಳು ಎಲ್ಲ ಒತ್ತುವರಿ ಆಗಿದ್ದು, ಇನ್ನು ಕೆಲವು ಕಡೆ ಕಾಲುವೆಗಳು ಕಸ ಕಡ್ಡಿ ತುಂಬಿಕೊಂಡಿದ್ದು ನೀರು ಹೊರ ಹೋಗದಂತೆ ಆಗಿದ್ದು, ಇದನ್ನು ಕಂಡ ಸ್ಥಳೀಯರು ನಗರಸಭೆ ಅಧಿಕಾರಿಗಳಿಗೆ ಈ ಪರಿಸ್ಥಿತಿ ಬಗ್ಗೆ ತಿಳಿಸಿದ್ದು, ಸ್ಥಳಕ್ಕೆ ಬಂದ ನಗರಸಭೆ ಸಿಬ್ಬಂದಿ ಕಾಲುವೆಗಳಲ್ಲಿ ಇದ್ದ ನೀರನ್ನು ಹೊರ ಹಾಕಿದರು. ಮತ್ತೊಂದು ಕಡೆ ಕಾಲುವೆಗಳಲ್ಲಿ ಇದ್ದ ಕಸ, ಕಡ್ಡಿ, ಮಣ್ಣನ್ನು JCB ಮೂಲಕ ಹೊರತೆಗೆದು ನೀರು ಕಾಲುವೆ ಮುಖಾಂತರ ಹೊರ ಹೋಗುವಂತೆ ಮಾಡಿದರು. ಮುಷ್ಟೂರು ಕೆರೆ ತುಂಬಿ ಕೋಡಿ ಹೋಗುತ್ತಿದ್ದು, ನೀರು ಹೋಗುವ ಕಾಲುವೆಗಳು ಚಿಕ್ಕದಾಗಿದ್ದು ನೀರು ಹೊರ ಹೋಗದಂತೆ ಆಗಿದ್ದು, ಅಕ್ಕಪಕ್ಕದಲ್ಲಿ ಇದ್ದ ರಾಗಿ ಬೆಳೆ, ದ್ರಾಕ್ಷಿ ತೋಟಕ್ಕೆ ನೀರು ನುಗ್ಗಿದ ಬೆಳೆಗಳು ಸಂಪೂರ್ಣ ಹಾಳಾಗಿವೆ ಎಂದು ರೈತ ಕಿರಣ್ ತಿಳಿಸಿದರು. ಹಾಗೂ ಸ್ಥಳೀಯರು, ನಗರಸಭೆ ಅಧಿಕಾರಿಗಳು ಏನು ಹೇಳ್ತಾರೆ ನೋಡೋಣ ಬನ್ನಿ. ನಮ್ಮ ಕಿರಣ್ ಅಂತ, ಚಿಕ್ಕಬಳ್ಳಾಪುರ ಜಿಲ್ಲೆ. ರಾತ್ರಿ ಮಳೆ ಜಾಸ್ತಿ ಆಗೋದ್ರಿಂದ ನಮಗೆ ತುಂಬ ನಷ್ಟ ಆಗಿಬಿಟ್ಟಿದೆ. ದ್ರಾಕ್ಷಿ ತೋಟಗಳೆಲ್ಲ ನಗರಸಭೆಯವರೆಲ್ಲ ಬಂದು ಕ್ಲೀನ್ ಮಾಡ್ತಾಯಿದ್ದಾರೆ.
ಏನು ಜಾಸ್ತಿ ಒತ್ತುವರಿ ಮಾಡಿಕೊಂಡು ಎಲ್ಲ ಜಮೀನುಗಳೆಲ್ಲ ಮುಚ್ಚಾಕ್ಕೊಂಡು ಕೆರೆ ಜಮೀನುಗಳೆಲ್ಲ ಕಾಲುವೆ ಜಮೀನುಗಳೆಲ್ಲ ಮುಚ್ಚಾಕ್ಬಿಟ್ಟು ಎಲ್ಲ ನಮ್ಮ ನೀರೆಲ್ಲ ತೋಟಗಳೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ. ತುಂಬ ನಮಗೆಲ್ಲ 2-3 ಎಕರೆ ದ್ರಾಕ್ಷಿ ಎಲ್ಲ ಹೊರಟೋಯ್ತು. ನಮಗೆ ತುಂಬ ನೀರು ತುಂಬ್ಕೊಂಡ್ಬಿಟ್ಟಿದೆ. ನಮಗೆ ತುಂಬ ನಷ್ಟ ಆಗಿಬಿಟ್ಟಿದೆ. ನಮಗೆ ಏನು ಮಾಡೋಕ್ಕೂ ನಮಗೆ ಇದಾಗ್ತಾಯಿಲ್ಲ. ತಹಸೀಲ್ದಾರ್ಗೆಲ್ಲ ಹೇಳಿದ್ದೀವಿ, ಬಂದೆಲ್ಲ ನಗರಸಭೆಯವ್ರಿಗೆಲ್ಲ ಹೇಳಿದ್ದೀವಿ, ಬಂದೆಲ್ಲ JCB ಮುಖಾಂತರ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಈಗ ನಿಮ್ಮ ತೋಟ ಏನಾಗಿದೆ? ನಮ್ಮ ತೋಟ ಎಲ್ಲ ತುಂಬ ಹೋಗ್ಬಿಟ್ಟಿದೆ. ಬರೀ ಎಲ್ಲ ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ನಮ್ಮ ತೋಟಕ್ಕೆ ಒಳಕ್ಕೆ ಹೋಗೋಕ್ಕೂ ಆಗ್ತಾಯಿಲ್ಲ. ಏನೋ ಮಾಡಿ ನೀವು ಅದನ್ನು ಒತ್ತುವರಿ ಮಾಡ್ಕೊಂಡಿರೋ ಜಮೀನುಗಳೆಲ್ಲ ಕೆರೆ ಕಾಲುವೆಗಳೆಲ್ಲ ತೆಗೆಸ್ಬೇಕು. ನೀವು ಕೆರೆ ಕಾಲುವೆಗಳೆಲ್ಲ ಒತ್ತುವರಿ ಆಗಿದೆ. ರೋಡಲ್ಲೆಲ್ಲ ಜಮೀನುಗಳೆಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟು ಎಲ್ಲ ಮಣ್ಣು ಮುಚ್ಕೊಂಡ್ಬಂದು ಅಕ್ಕಪಕ್ಕ ಎಲ್ಲನೂ ನೀರೆಲ್ಲ ತುಂಬೋಗ್ಬಿಟ್ಟಿದೆ. ಅದನ್ನು ಸ್ವಲ್ಪ ನೀವು ಇದು ಮಾಡಬೇಕು ಅಂತ ನಾನು ಹೇಳ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚರಿಸಿಕೊಂಡು ಅದನ್ನು ಬಗೆಹರಿಸ್ಬೇಕು ಹೇಳಿದ್ವಿ. ಮಳೆ ಬಂದಾಗ ಮಾತ್ರ ಅಧಿಕಾರಿಗಳು ಬರ್ತಾರೆ ಸರ್. ಒಂದು ದಿನ ನೋಡಿಬಿಟ್ಟು ಹೋಗಿದ್ದಾರೆ, ತಿರುಗಿ ಈ ಕಡೆಗೆ ಬರೋದಿಲ್ಲ ಸರ್ ಅವರಂತೂ. ಅದನ್ನು ಏನೋ ಮಳೆ ಅದು ಎಲ್ಲರೂ ಫೋರ್ಸ್ ಮಾಡಿದ್ರೆ ಬರ್ತಾರೆ ಸರ್, ಇಲ್ಲಾಂದರೆ ಬರೋದೇ ಇಲ್ಲ ಸರ್ ಅವರಂತೂ. ಈಗ ನಗರದಲ್ಲಿ ನಗರಸಭೆಯವರು ಏನು ಮಾಡ್ತಾ ಇದ್ದಾರೆ? JCB ಅಲ್ಲಿ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಸರ್. ಅವರು ಏನು ಕ್ಲೀನ್ ಮಾಡ್ತಾ ಇದ್ದಾರೆ? ಕಾಲುವೆಗಳೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಸರ್. ಕಸ ಗಲೀಜು ಎಲ್ಲ ತೊಗೊಂಬಂದು ಎಲ್ಲ ಮನೆಗಳವರು ಅವರು ತೊಗೊಂಬಂದು ಎಲ್ಲ ಟ್ಯಾಕ್ಟ್ರಲ್ಲಿ ತಂದು ಸುರಿತಾರೆ. ಅದೆಲ್ಲ ಹೋಗಿ ಬ್ಲ್ಯಾಕ್ ಆಗಿಬಿಟ್ಟು ಎಲ್ಲ ತೋಟಗಳಿಗೆಲ್ಲ ಮನೆಗಳಿಗೆ ನುಗ್ಗಿಬಿಟ್ಟಿದೆ ಸರ್. ಅದಂತೂ. ನಿಮ್ಮ ಹೆಸರು? ಕಿರಣ್ ಅಂತ. ನಾವು 24ನೇ ವಾರ್ಡು ಅಂಬಿಕಾ ನಾರಾಯಣ ಸ್ವಾಮಿ 24ನೇ ವಾರ್ಡ್ ಕೌನ್ಸಿಲರು. ನಮಗೆ ಬೆಳಗಿನ ಜಾವ 5:15ಗೆ ಸ್ಥಳೀಯರು ಮನೆಗಳೆಲ್ಲ ಫೋನ್ ಮಾಡಿದ್ರು, ಈ ಥರ ಬ್ಲಾಕ್ ಆಗಿದೆ, ಮನೆಯಲ್ಲೆಲ್ಲ ನೀರು ನಿಂತಿದೆ ಅಂತ ಹೇಳ್ಬಿಟ್ಟು. ಬಂದು ನಾವು ಪ್ರೆಸಿಡೆಂಟ್ಗೆ, ವೈಸ್ ಪ್ರೆಸಿಡೆಂಟ್ಗೆ, ಪೌರಾಯುಕ್ತರಿಗೆ ಎಲ್ಲ ಫೋನ್ ಮಾಡಿದ್ವಿ. ತಕ್ಷಣ ಬಂದು ಅವ್ರು ನೋಡಿದ್ರು, ನೋಡಿ JCB ಎಲ್ಲ ತಂದು ಇದು ಮಾಡಿದ್ರು. ಇದು ಮುಚ್ಚೋದಕ್ಕೆ ಕಾರಣ ಏನು ಅಂದರೆ, ಈ ರಂಗಧಾಮ ಕೆರೆ ಕೋಡಿ ಮತ್ತು ಮುಷ್ಟೂರು ಕೆರೆ ಎರಡೂ ಕೋಡಿ ಹೋಗಿರೋದಕ್ಕೆ ಹೆವಿ ನೀರಾಗಿದೆ. ಅದರಲ್ಲಿ ಈ ರಸ್ತೆ ಬದಿ ಅಂಗಡಿಗಳವರು ಎಲ್ಲ ಕಸ ಎಲ್ಲ ತುಂಬಿಟ್ಟು ಫುಲ್ಲು ಬ್ಲಾಕೇಜ್ ಆಗಿದೆ. ಮತ್ತು ಏನು ಅಂದರೆ ಅಲ್ಲಿ ಈ ಬೈಪಾಸ್ ರೋಡಲ್ಲಿ ಆ ಕಾಲೇಜ್ ಪಕ್ಕ ಎಲ್ಲ ಲೇಔಟ್ ಮಾಡಿದ್ದಾರೆ. ಆ ಲೇಔಟಲ್ಲಿ ಎಲ್ಲರೂ ಅವ್ರವ್ರು ಬೇಕಾದಷ್ಟು ಒತ್ತುವರಿ ಮಾಡಿಕೊಂಡು ಸಣ್ಣ ಪೈಪ್ ಹಾಕ್ಬಿಟ್ಟು ಮಣ್ಣು ಮುಚ್ಚಿದ್ದಾರೆ. ಆ ಕಾರಣದಿಂದ ನೀರು ಆ ಕಡೆನೂ ಹೋಗ್ತಾ ಇಲ್ಲ, ಈ ಕಡೆನೂ ಸರಾಗಿ ಹೋಗಿ ಹರಿತಾ ಇಲ್ಲ. ಅದರಿಂದ ತುಂಬ ಪ್ರಾಬ್ಲಮ್ ಆಗಿದೆ ಜನಗಳಿಗೆಲ್ಲ. ಬೆಳಗ್ಗೆಯಿಂದ ಈಗ ನಗರಸಭೆಯವರು ಏನೇನು ಮಾಡ್ತಾ ಇದ್ದಾರೆ? ಇಲ್ಲಿ ಎಲ್ಲ ಮಾಡ್ತಾಯಿದ್ದಾರೆ ಪಾಪ. ಚರಂಡಿ ಪೈಪ್ಸ್ ಹಾಕಿರೋದೆಲ್ಲ ಕೀಳ್ತಾ ಇದ್ದಾರೆ, ಗಿಡ ಎಲ್ಲ ಹೊಡಿತಾ ಇದ್ದಾರೆ, ಈ ಬ್ಲಾಕೇಜ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪೌರಾಯುಕ್ತರು, ಉಮಾಶಂಕರ್ ಅವರು ಎಲ್ಲ ಇಲ್ಲೇ ಇದ್ದಾರೆ. ಬೆಳಗ್ಗೆಯಿಂದ ಪಾಪ ಅವರು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು 30% ಕ್ಲಿಯರ್ ಆಗಿದೆ. ಇದು ಮಳೆ ಬಂದಾಗ ಮಾತ್ರ ಬರ್ತಾರ ಅಧಿಕಾರಿಗಳು? ಮಳೆ ಬರದೇ ಇದ್ದಾಗ ಬರಲ್ವಾ? ಇಲ್ಲ, ನಾವು ಫೋನ್ ಮಾಡಿದಾಗ ಅಟೆಂಡ್ ಮಾಡ್ತಾರೆ. ನಾವು ಕೌನ್ಸಿಲರ್ ಆಗಿರೋದಕ್ಕೆ ಬರ್ತಾರೆ, ಏನಿದ್ರು ಕೆಲಸ ಮಾಡ್ತಾರೆ. ಈಗ ಜನ ಹೇಳ್ತಾರೆ ಅಧಿಕಾರಿಗಳು ಮಳೆಗಾಲದಲ್ಲಿ ಮಾತ್ರ ಇಲ್ಲಿ ಬಂದು ಕೆಲಸ ಮಾಡ್ತಾರೆ, ಬೇರೆ ಟೈಮಲ್ಲಿ ಕಾಲುವೆಗಳೆಲ್ಲ ಒಂದು ಕ್ಲೀನ್ ಮಾಡಿಸಲ್ಲ ಅಂತ. ಅದು ನಿಜ ಮಾಡಿಸಲ್ಲ. ಈ ಥರ ಪ್ರಾಬ್ಲಮ್ ಬಂದಾಗ ನಾವು ಫೋನ್ ಮಾಡಿದ್ರೆ ಬರ್ತಾರೆ, ಮಾಡಿಸ್ತಾರೆ. ಅದರಿಂದ ಈ ಪರಿಸ್ಥಿತಿ ಉಂಟಾಗ್ತಾ ಇದೆ. ಹೌದು. ಏನೇನು ನೋವಾಗಿದೆ ಸರ್? ನಿನ್ನೆ ರಾತ್ರಿ ಮಳೆ ಸ್ವಲ್ಪ ಅಧಿಕವಾಗಿ ಬಂದಿದೆ. ಸೊ ನಮ್ಮ ಕಂಪ್ಲೇಂಟ್ಸ್ ಬಂದಿದ್ದು ಈ ಕಡೆ ಅಂತ ಹೇಳಿದ್ರೆ ಟೌನ್ನ ಈ ಕಡೆ ಅಂದರೆ ವಾಪ್ಸಂದ್ರ ಕಡೆನೇ ಈ ಮೇನ್ ರೋಡ್ ಬ್ಲಾಕ್ ಆಗಿದೆ. ಮತ್ತು ಕೆಳಗಡೆ ಏನು ದೊಡ್ಡ ಮೋರಿ ಏನಿದೆಯಲ್ಲ ಅದು ಬ್ಲಾಕ್ ಆಗಿದೆ ಅಂತ ಕಂಪ್ಲೇಂಟ್ಸ್ ಬಂತು. ಸೊ ಬೆಳಿಗ್ಗೆ ಬಂದು ನಾವು ಕಾರ್ಯಾಚರಣೆ ಶುರು ಮಾಡಿದ್ವು. ಮುಂದೆ ಅಂದರೆ ದೊಡ್ಡ ಮೋರಿ ಹತ್ರ ಪೈಪ್ ಅಡ್ಡ ಹಾಕಿದ್ರು. ಸೊ ಆ ಪೈಪೆಲ್ಲ ತೆಗೆದ ಮೇಲೆ ಸ್ವಲ್ಪ ಫ್ಲೋ ಆಗ್ತಾ ಇದೆ. ಬಟ್ ಇಲ್ಲಿ ನಮ್ಮ ವಾಪ್ಸಂದ್ರ ಮೇನ್ ರೋಡಲ್ಲಿ ಇಲ್ಲಿ ಡ್ರೈನ್ಸ್ ಪೂರ್ತಿ ಬ್ಲಾಕ್ ಆಗಿದೆ. ಬೆಳಿಗ್ಗೆಯಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 30 to 40% ಕ್ಲಿಯರ್ ಆಗಿದೆ. ಬಟ್ ಇನ್ನೊಂದು 1 or 2 ಅವರ್ಸಲ್ಲಿ ಕ್ಲಿಯರ್ ಆಗುತ್ತೆ. ಸರ್, ಮಂಚನ ಬಲೆಗೆ ಹೋಗೋ ರಸ್ತೆನೂ ಸಂಪೂರ್ಣವಾಗಿ ಮುಚ್ಚೋಗ್ಬಿಟ್ಟಿದೆಯಲ್ಲ ಸರ್? ಹೌದು, ಅದೇ ಈಗ ನಮಗೆ ಮುಷ್ಟೂರು ಕಡೆಯಿಂದ ಮುಷ್ಟೂರು ಕೆರೆ ತುಂಬಿ ಕೋಡಿ ಹರಿದಿದೆ. ಸೊ ಕ್ವಾಂಟಿಟಿ ಆಫ್ ವಾಟರ್ ಅಲ್ಲಿಂದ ಜಾಸ್ತಿ ಬಂದಿರೋದ್ರಿಂದ ಇದೆಲ್ಲ ಹೋಗಿ ಅಲ್ಲಿ ನಮ್ಗೆ ಬ್ಲಾಕ್ ಆಗಿದೆ. ಸರ್, ಈ ಜನ ಹೇಳ್ತಾರೆ ಇಲ್ಲೆಲ್ಲ ಒತ್ತುವರಿಗಳಾಗಿದೆ, ಕಾಲುವೆಗಳು, ಕಾಲುವೆಗಳು, ನೀರು ಆಗ್ತಾ ಇಲ್ಲ, ಅದರಿಂದ ನಾವು ಗಮನ ಹರಿಸ್ತಾ ಇಲ್ಲ ಅಂತಾರೆ. ಅಲ್ಲ, ಅದು ನಮ್ದೇನು ಕಾಲುವೆ ಅಂತ ಏನಿದೆ, ನೀರು ಫ್ಲೋ ಆಗಿ ಜಾಗ ಏನಿದೆ ಅದನ್ನು ನಾವು ಕ್ಲಿಯರ್ ಮಾಡಿಸ್ಕೊತಾ ಇದ್ದೀವಿ.